ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರೈತ ಬೆಳೆದ ಕಬ್ಬಿಗೆ 3,500 ಬೆಲೆ ಘೋಷಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹುಕ್ಕೇರಿ ಹಾಗೂ ಕೂಲಿ ಕಾರ್ಮಿಕರ ಸಂಘಟನೆ ಹಾಗೂ ರೈತ ಹಿತ ರಕ್ಷಣಾ ವೇದಿಕೆ ಹುಕ್ಕೇರಿ ಇವರಿಂದ ಹುಕ್ಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹಾಗೂ ಸರ್ಕಾರಕ್ಕೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಹುಕ್ಕೇರಿ ಎಲ್ಲ ರೈತ ಸಂಘದವರಿಗೆ ನನ್ನ ಅಭಿನಂದನೆಗಳು. ಇಷ್ಟು ದಿವಸ ಏನಾಗಿತ್ತಪ್ಪ ಅಂತಂದ್ರೆ 7-8 ವರ್ಷದಿಂದ 2,500 2,800 ಬಿಲ್ ಕೊಟ್ಕೊತ ಬಂದಾರ. ರೈತರು ಹೋರಾಟ ಮಾಡಿದಾರ. ಒಂದು 2 ದಿವಸ ಮಾಡ್ತಾರೋ 3ನೇ ದಿವಸ ಹೋಗ್ತಾರ ಅನ್ನೋದು ತಿಳ್ಕೊಂಡಾರ. ಈ ಸಲ ಹಂಗಿಲ್ಲ. ಏನಾಗೈತಪ್ಪ ಅಂತಂದ್ರೆ ಇಲ್ಲಿ ಸಣ್ಣ ಮಕ್ಕಳಿಗೆ ದೊಡ್ಡವ್ರ ಮಟ್ಟದ ಶಾಕ್ ಆಗೈತಿ. ರಾತ್ರಿ ಕಬ್ಬು ಬೆಳೆದ ಕಬ್ಬಿಗೆ ಬೆಲೆ ಸಿಗ್ತಾ ಇಲ್ಲ ಅಂದ್ರ ಇದ್ರ ಅರ್ಥ ಏನು? ಈ ಕಾರ್ಖಾನೆದವ್ರ ನಮ್ಮ ಜಿಲ್ಲೆಯೊಳಗ 29-30 ಸಕ್ಕರೆ ಫ್ಯಾಕ್ಟ್ರಿ ಇದ್ರೆ ಒಬ್ರು ಬರಾಗ್ತಾ ಇರಲಿಲ್ಲ. ಇವ್ರಿಗೆ ಏನ್ ಮಾಡತ್ತಾರ ಅನ್ನೋದು ನಮ್ಗ ತಿಳಿಯೋದು. ರೈತರ ಕಡೆ ಬಂದು ಚರ್ಚೆ ಮಾಡಿ ಅವ್ರ ಅನಿಸಿಕೆ ಏನೈತಿ ನಮ್ಮದ ಅನಿಸಿಕೆ ಏನೈತಿ ಅನ್ನೋದ ಕೂರ್ತು ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳಕ ಇವ್ರ ಅಪ್ಪನ ಗಂಟೆ ಏನು ಹೋಗೈತಿ ಅಂತ ಕೇಳ್ತಾನ. ಇಲೆಕ್ಷನ್ದಾಗ ತಮ್ಮ ಇಲೆಕ್ಷನ್ MLA MP ಬಂತಂದ್ರ ತಿರ್ಗಾಡಿ ರೊಕ್ಕ ಕೊಟ್ಟು ಕಾಲು ಬೀಳ್ತಾರ ಮನಿ. ಈ ಸಲ ಏನು ತಿರ್ಗಾಡಿ ಕಾಲು ಬೀಳ್ತಾಗ ನಿಮ್ ತಲೆ ಮೇಲೆ ಮೆಕ್ ಹಿಡ್ಕೊಂಡು ಇದು ನಕ್ಕಿನ. ಯಾಕಂದ್ರೆ ನಮ್ಮ ಹೋಟ್ಲುಗಳು ಅಲ್ಲಿ ಬೆಂಗಳೂರದಾಗ ಕುತ್ಕೊಂಡು ಚೈನಿ ಮಾಡೋದು, ಇಲ್ಲಿ ಎಲ್ಲ ರೊಕ್ಕ ತಗೊಂಬಂದು ಇಲ್ಲಿ ಫ್ಯಾಕ್ಟ್ರಿ ಕಟ್ಟೋದು, ರೈತರಿಗೆ ತಿಳಿದು ಈ ದಂಧೆಗೆ ಬಿಡಬೇಡ್ರಿ ನೀವು. ಇಲ್ಲಿ ಮೊದಲು ನಮ್ಗೆ ಇನ್ನು ನಾವು ಸಣ್ಣಾಗಿದ್ದ ಸಿಕ್ಕಿ ಬಡ್ಬಾದಿ ಸಿಕ್ಕಿ ಮನೆಯವ್ರು ಸಾರ್ತಾರ. ನಾವು ಸಣ್ಣವರಿದ್ದು 3ನೇ 4ನೇ ಸಾಲಿಗೆ ಆಗ ಪೈಯ ದುಡ್ಡು ಅಂತ ಹೇಳಿತ್ತು, ತೂಚಿನ ದುಡ್ಡ ಗಡ್ಡಿ ದುಡ್ಡು ಅಂತೇಳಿ ಅವ್ರು ಬಂದಾಗ ನಮ್ಮ ಮನ್ಯಾಗ ಏನ್ ಮಾಡ್ತಾರೆ ನಮ್ಮ ತಾಯಿಗಳ 1-2 ಉಳ್ಕಡಿ ಕೊಟ್ಟ ಒಂದು ತೂಚಿನ ದುಡ್ಡು ಕೊಟ್ಟು ಕಳಿಸ್ತಾರ. ಅದನ್ನ ಕೊಟ್ಟು ಕಾಲು ಬೀಳೋದು ಅವ್ರಾಗ ಸಾರ್ತಾರ. ಹಗಲಿಗಳು ಬರ್ತಾರ ನಾತೆ ಹಗಲಿಗಾಡಿ ಬರ್ತಾರ. ನಾ ಏನ್ ತಿಳಿದು ದೊಡ್ಡವ್ರಾಗಣ ನಮ್ಮ ಮನೆಗಳಿಗೆಲ್ಲ ದೊಡ್ಡ ಬಾಳ್ಯಾಗ ಅಗಲಿ ಹಾಕಿರಿ. ಈ ತುಡುಗರು ಮಾಡಕ್ ಬರ್ತಾರ ಅಂತೇಳಿ ಅಗಲಿ ಹಾಕ್ಯಾರ ಅಂತೇಳಿ ತಿಳ್ಕೊತಿದ್ವಿ ನಾವು. ಹಿಂಗ್ ಜಾಕಿರೇ ಬರ್ತಾರಕ್ಕಿಲ್ಲ ಅಷ್ಟು ಮಟ್ಟೆ ಅಗಲಿ. ಈಗ ಮತ್ತಷ್ಟು ದೊಡ್ಡವರಾಗಣ ಏನ್ ಮಾಡಿದ್ವು, ಈ ವ್ಯಾಪಾರಸ್ಥರು ಕಾಟ ಹೊಡ್ಯಾಕತ್ತಾರ. ಇವರೇ ಯಾಮಲ್ಲ ಹಿಂಗ್ ತಿಳಿದು ಈಗ ಏನಾಗೈತೆ ಅಂದ್ರ ಈ ದೊಡ್ಡ ಮಂದಿ ಹೇಳಿದಾರಲ್ಲ ಫ್ಯಾಕ್ಟ್ರಿ ಕಟ್ಟಿದಾರ ಇವ್ರು ಹಗಲಿ ತುಡುಗು ಮಾಡತಾರ. ಹಗಲಿ ತುಡುಗು ಈಗ ಗೊತ್ತಾಗ ಈಗ ಏನೈತಿಲ್ಲ ಶೀತಿ ಮನೆಯಾರ ಸಾರಿದ್ದ ಈಗ ಅರ್ಥ ಆಯ್ತು ನಮಗ. ಹಗಲಿ ತುಡುಗರು ಬರ್ತಾರ ಅಂದ್ರ ಈಗ ಮಕ್ಕಳು ಕಾಟ ಹೊಡ್ಯಾತಾರ ಈಗ ತುಡುಗು ಮಾಡತಾರ ಅಲ್ರಿ. ರೈತರ ಕಣ್ಣಾಗ ಎಣ್ಣೆ ಹಾಕೊಂಡ ಹೆಂಡ್ರ ಮಕ್ಕಳ ರಾತ್ರಿ ಆಗಲಿ ಯಾವಾಗ ಲೈನ್ ಕೊಡ್ತಾರ, ಯಾವಾಗ ಕರೆಂಟ್ ಬರ್ತಾವು ಅದನ್ನೆಲ್ಲ ನೋಡ್ಕೊಂಡ ರಾತ್ರಿ ಆಗಲಿ ಅಲ್ಲಿ ಬಾಯಿ ಮ್ಯಾಗ ಬೋರ್ ನಿಂತರ್ಕೊಂಡ್ ಮಣ್ಕೊಂಡ ಅದು ನೀರ್ ಹಾಸಿ ಬೆಳೆದ ಕಬ್ಬಿಗೆ ಬೆಲೆದ ಕೊಡುವುದ ಅದು ಎದ್ದುದಕ್ಕೂ ಏನ್ ಮಾಡಿದಾರ ಅದ್ರ ಕಾಟ ಹೊಡೆದವ್ರು ತಿಂತಾರಂದ್ರ ಇವ್ರಂತ ನಾಚಿಕೆಡಿ ಸುಮ್ಮಕ್ಕಳು ಯಾರು. ಅದಕ್ಕೆ ನಿನ್ನೆ ನಾಳೆ ಒಂದು ಟನ್ ಯಾವ ಹೊಡಿತಲ್ಲ ಅವ್ನು ಸೂಳಿ ಮಗ, 2 ಟನ್ ಯಾವ ಹೊಡಿತಲ್ಲ ಬೋಸಡಿ ಮಗ, 3 ಟನ್ ಕಬ್ಬಿ ಯಾವ ಹೊಡಿತವ್ರು ರಂಡಿ ಮಗ. ಈ ಕಬ್ಬು ರೈತಂದ ಅವ್ರಿಗೆ ಶಾಪ ತಟ್ಟಿದ ಬಿಡುವುದಿಲ್ಲ. ಯಾಕಪ್ಪ ಅಂತಂದ್ರ ನಾವು ಏನ್ ಶ್ರಮ ಪಡ್ತವಲ್ಲ ಇವ್ರು ಈಗ ಮಾಡ್ತಿರ್ಬೇಕ. ಈಗ ನಡೆದೈತೆ ಇವ್ರ ಹಿಂದಿನ ಪುಟ ತಿರುಗಿ ನೋಡ್ಲಿ. ಇವ್ರು ಏನ್ ಅವ್ವಪ್ಪ ಇದ್ರು, ಇವ್ರದ್ದು ಏನ್ ಪರಿಸ್ಥಿತಿ ಇತ್ತು, ಇವ್ರು ಹೆಂಗ ಆಗಿದ್ರು ಹೆಂಗ ಆಗಿದಾರು, ಯಾರ ಮ್ಯಾಗ ಆಗಿದಾರು ಅದ ಅನುಭವ ಮಾಡ್ಬೇಕು. ನಿನ್ ಹೇಳಂಗ ಎಲ್ಲಾ ಫ್ಯಾಕ್ಟ್ರಿ ಮಾಲಕರಿಗೆ ಹಿಂದಿಂದ ಒಂದು ಪುಟ ತಿರುಗಿ ನೋಡ್ರಿ. ಆ ಹಿಂದಿನ ಪುಟ ತಿರುಗಿ ನೋಡ್ರಿ ಅಂದ್ರೆ ನೀವು ಮನುಷ್ಯರ ತಿರುವಲಿಲ್ಲ. ಈಗ ನಾವೇನ್ ರೈತರಿಗೆ ಬಂದು ಹೋರಾಟ ಮಾಡ್ತಾರ, ರೈತರು ರಸ್ತಾಕ್ ಬಂದು ಹಂಗ ನಿಮ್ಮ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದು ಬೀದಿಗೆ ಬೀಳ್ತಾರ ತಿರುಗಿ. ಯಾಕಂದ್ರ ರೈತರಿಗೆ ಬಹಳ ಶಾಪ ಬಹಳ ಕೆಟ್ಟ ಮರಮಾರಿಕೆ ಆಗೈತಿ. ಯಾಕಂದ್ರ ಅವು 12 ತಿಂಗಳು ದುಡಿದು ಅವನವನ್ನ ನೀರ್ ಹಾಸಿ ಅದನ್ನು ನೀವು ಅಲ್ಲಿ ಹೊಡಿತೀರಿ ಅಂದ್ರೆ ಕುತ್ಕೊಂಡ ಯೋಗ್ಯ ಬೆಲೆ ಕೊಡ್ಬೇಕು. 3,500 ರೂಪಾಯಿ ಬೆಲೆ ಕೊಡ್ಬೇಕು. ಕಾಟ 1 ಕಿಲೋ ಫರಕ್ ಆಗದಂಗ್ ಮಾಡ್ಬೇಕು. ಮಣ್ ಸಂಗೇಶ್ವರ ಫ್ಯಾಕ್ಟ್ರಿಯಾಗ ಹೇಳಿದಿಲ್ಲ ಕಾಟ ವ್ಯವಸ್ಥಿತ ಇಟ್ಕೋರಿ, ರೇಟ್ ಕೊಡ್ರಿ.
ಮತ್ತ ಈ ನಮ್ಮ ಹೊಲಕ್ಕೆ ಹಾಕುವಂತ ಗೊಬ್ಬರ ಏನೈತಿಲ್ಲ ಸ್ವಲ್ಪ ರೇಟ್ ಕಡಿಮೆ ಮಾಡಿ ಕೊಡ್ರಿ. ಸಕ್ರಿ 1,000 ನಾವು ಇಳಿಸಿದ್ದು ಅದನ್ನ ಗೊತ್ತಿಲ್ಲ 2,000 ಮಾಡ್ರಿ. 2,000 ಮಾಡ್ರಿ. ಯಾರು ಕಬ್ಬು ಕೊಟ್ಟಿಲ್ಲ ಅವ್ರು ಸಕ್ರಿ ಅಲ್ಲ ರಾತ್ರಿ ಹೋದ್ ಮಾರಿ ಅದ್ರಾಗ ಸಿಕ್ಕೊಂಡ್ ಅವ್ರಿಗೆ ಆಗ್ರಿ ಒಳ್ಳೆ ಶೀಸ್ ಮಾರಿ ಗಾಡಿ ಬಿತ್ತು ಒಗ್ಗಾಲಾಗಿ ಅದಕ್ಕೆಲ್ಲ ಹೊಯ್ಕೊಂಡ್ ಜಗತ್ತೆಲ್ಲ ನೋಡ್ರಿ. ನೀವೇನು ಮಾಡತ್ತಿಲ್ಲ ಈ ತಗದ್ ಚಲೋ ತಮ್ಮಗೌಡ. ನೀವು ವ್ಯವಸ್ಥಿತವಾಗಿ ರೈತನ ಕಾಕೊಂಡ್ ಹೋದ್ರಂದ್ರ ನೀವು ಉದ್ಧಾರ ಹಾಕಿರಿ, ರೈತರು ಉದ್ಧಾರ ಹಾಕ್ರಿ. ಇನ್ನು ನೀವೇನು ಮುಂದಿನ 28 ಎಲೆಕ್ಷನ್ಗೆ ಬಂದ್ರ ನಿಮಗೆ ಯಾರಿಗೂ ಓಟ್ ಹಾಕ್ಬಾರ್ದು. ನಾವು ಈಗಾಗಲೇ ಘೋಷಣೆ ಮಾಡತ್ತೇವೆ. ನಾವು ನಮ್ಮ ರೈತ ಸಂಘದಾಗ ಎಲ್ಲ ರೈತರು ಕೂಡಿ ಯಾವ ರೈತರಿರ್ಲಿ ಇನ್ನುಳಿದ ಕಾಸ್ಟ್ನವ್ರು ಇರ್ಲಿ ಎಲ್ಲ ಧರ್ಮದವ್ರು ಈ ಏನು ಕಾಂಗ್ರೆಸ್ ಬಿಜೆಪಿ JDS ಅಲ್ಲ ಇವ್ರಿಗೆ ಯಾರು ಓಟ್ ಹಾಕೋದು ಬೇಡ. ಅವ್ರ ಇಲೆಕ್ಷನ್ ನಮ್ಮ ರೈತ ಪೆನಲ್ ಮಾಡ್ಕೊಂಡ ರೈತರ ಓಟ್ ಹಾಕೊಂಡ 70% ರೈತರನ್ನ ಅಲ್ಲಿ ವಿಧಾನಸಭೆಯಾಗಿರ್ಬೇಕು ಅಂದಾಗಿ ಅವ್ರು ಬೆಳಿತಾರೆ. ಹಾಕುವಂತ ವ್ಯವಸ್ಥೆ ನಾವು ಮುಂದಿನ ದಿನಮಾನದಾಗ ರೈತರು ಮಾಡ್ಬೇಕ. ರೈತರು ಎಲ್ಲಾರು ಹತ್ತಿರ್ಬೇಕ. ನೀವು ಏನ್ರೇನು ಅಲ್ಲಿ ಒಬ್ಬೊಬ್ರು ಏನ್ ಮಾಡ್ತಾರ ಅವ್ರ ಚೀಲಗಳದಾರ ಅವ್ರ ಎಂತಾಕ್ ಬರ್ತಾರ ಅಲ್ಲೇ ಹೋಗಿರ್ತಾರ ಶರಣ ಹೋಗಿರ್ತಾರ ರೊಕ್ಕ ಹೋಗಿರ್ತಾರ ಮಂದಿ ಓಟ್ ಕೊಡ್ತಾರ ಅವ್ರು ಓಡ್ತಿರ್ತಾರಲ್ಲ ಅವ್ರ ಬಂದು ಹತ್ತಾರು ಚೀಲ ಮಾಡ್ತಾರೆ. ಅದನ್ನ ತಗಡ ಮಾಡಕ್ ಹೋಗ್ಬಾರ್ರಿ. ಒಂದಿನ ಸೆರೆ ಕೊಡಿಸಿ ಸಣ್ಣ ಮಕ್ಕಳಿಗೆಲ್ಲ ನಾವು ಸೆರೆ ಚಟ ಕಡ್ತಾರ. ಆ ದಗದನ್ನ ನಾವು ಇನ್ನು ಮನವರಿಕೆ ಆಗ್ಬೇಕು. ಈ ಸೆರೆ ಕುಡಿದು ರೊಕ್ಕ ತಗೋದು ಓಟ್ ಹಾಕೋದು ಏನ್ ಮಾಡ್ತಾವಲ್ಲ ಇದು ಬಾಳ ನಡೆಯುದಿಲ್ಲ. ನಾವು ಬೆಳೆದ್ರೆ ನಮಗಾಗೋದ ಕಡಿತನಕ ನಮ್ಮ ತಾಯಿ ತಂದಿನ ಒಳ್ಳೆ ಹಿಂದೆ ಹಿರಿಯರ ಕಾಲಕ್ಕಿಂತ ಆಸ್ತಿ ಮಾಡಿ ಜಮೀನು ಗಳಿಸಿ ನಿಮ್ ಕೈಯಾಗ ಕೊಟ್ಟಿದ್ರು ನಮ್ಮ ಕೈಯಾಗ ಕೊಟ್ಟಿದ್ರು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಧರ್ಮ ನಮ್ದು ಆಗ್ಬೇಕು. ಈಗ ಏನ್ ಮಾಡಿದಾರಪ್ಪ ಅಂತಂದ್ರೆ ಸಣ್ಣ ಯುವಕರೆಲ್ಲ ನಾನು ನೋಡ್ಕೋತದವು 18-20 ವರ್ಷ ಹುಡುಗರೆಲ್ಲ ಬರೀ ಬಾರಿನ ಇಲ್ಲ ಅಂದ್ರೂ 18-20 ವರ್ಷನು ಆದ್ರೂ ಸಹಿತ ನಾ ಇವತ್ತು ಏನ್ ಮಾಡೋದು ಹೇಳ್ತಾನಂದ್ರ ರೈಕೆ ಅಯ್ಯೋ ಹುಡುಗರಿಗೆ ಒಂದ ಕಿವಿ ಮಾತಿಲ್ಲ. ನೀವು ದಯಮಾಡಿ ನೀವು ಏನ್ ಸೈಕಲ್ ಮೋಟ್ರ್ ಫೋನ್ ತಗೊಂಡ್ ಹೊರಗೆ ಬರ್ತಿಲ್ಲ. ನೀವು ರಾತ್ರಿ 8-9 ಆದಾಗ ನಿಮ್ ತಾಯಿ ತಂದಿ ಊಟ ಮಾಡಿದಾಗ ನಿಮ್ಮನ್ನ ನೋಡ್ತಿರ್ತಾರ. ಏನ್ ನನ್ನ ಮಗ ಮನಿಗೆ ಬರ್ತಾನೋ ಏನು ಉಮ್ರಾಗ ಕಡೆ ಕಡಿಮೆ ಹಾಕೋಣ ಈ ಚಿಂತೆ ಅವ್ರಿಗೆ ಹಚ್ಚಬೇಡ್ರಿ. ಸ್ಟಾರ್ ಗುಟ್ಕ ತಿನ್ಬೇಡ್ರಿ, ಸೆರೆ ಕುಡಿಬೇಡ್ರಿ, ಚಾ ಕುಡಿಬೇಡ್ರಿ. ನಾನು ಈಗ ನನಗೆ ಏಜ್ 78 ನಾ ಹುಟ್ಟ ಇನ್ನು ಸಣ್ಣ ನನ್ನ ತೀತಪ್ಪಗೆ ಚಾನ ಗೊತ್ತಿಲ್ಲ. ಈಗ ಹುಡುಗರು ನೋಡಿ ನೀವು ಅದೇರಿ ಹೆಂಗದೇರಿ ಅಂದ್ರ ಜಬಿಕ್ ಒಳಗೆ ಸಿಡ್ಕದವ್. ಈ ಸಂದರ್ಭದಲ್ಲಿ ರೈತ ಮುಖಂಡರು ಆದ ಗೋಪಾಲ ಮರವಸಪ್ಪನವರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಭು ವಂಟಮುರಿ, ಜಿಲ್ಲಾ ಅಧ್ಯಕ್ಷರು ಆದ ಶಾಂತಿನಾಥ ಮಗದುಮ್ಮ, ತಾಲೂಕು ಅಧ್ಯಕ್ಷರು ಆದ ವಿಶ್ವನಾಥ ನಾಯ್ಕ, ಹುಕ್ಕೇರಿ ಬ್ಲಾಕ್ ಅಧ್ಯಕ್ಷರು ಆದ ಸುಭಾಷ್ ನಾಯ್ಕ, ರಾಮಚಂದ್ರ ಜೋಶಿ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು. ದುಂಡಯ್ಯ ಮಠಪತಿ, TV20 ಕನ್ನಡ ನ್ಯೂಸ್, ಹುಕ್ಕೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.